ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ಬುಧವಾರದ ಲಾಗ್ ಆಗಿರುತ್ತೆ ನೋಡಿ, ಬುಧವಾರ. ಆ್ಯಂಡ್ ನಮ್ಮ ಮನೆಗೆ ಹೊಸದು ಫಿಲ್ಟ್ರ್ ಬಂದಿದೆ. ಮೊದಲೇದ್ದು ಇತ್ತಲ್ವಾ, ಏನಾಯಿತು ಅಂತ ಕೇಳ್ಬೋದು. ಇತ್ತು, ಏನಾಗ್ಬಿಟ್ಟಿದೆ ಅಂದರೆ ನಮ್ಮದು ಬೋರ್ವೆಲ್ ಆಯಿತಾ, ಇಲ್ಲಿ ಬೋರ್ವೆಲ್ಗೆ ಒಂದು 3 ಇಯರ್ಸ್ ಮಾತ್ರ ಫಿಲ್ಟ್ರ್ ಬಂದುಬಿಟ್ಟಿತ್ತು. ಆ್ಯಂಡ್ ನಾವೆಷ್ಟೇ ರಿಪೇರಿ ಮಾಡಿದ್ರೂ ದುಡ್ಡು ಖರ್ಚಾಗ್ತಾ ಇತ್ತು ಹೊರ್ತು ಇವತ್ತು ರಿಪೇರಿ ಮಾಡಿ ನಾಳೆ ಮತ್ತೆ ಕೆಟ್ಟೋಗ್ಬಿಡ್ತಿತ್ತು ಅದು. ಹಾಗಾಗಿ ಬೇಡ ಅಂದ್ಬಿಟ್ಟು ಇನ್ನೇನಪ್ಪ ಅಂದರೆ ನಾವು ಈ ಥರ ಕ್ಯಾನಲ್ಲೂ ತಂದು ಯೂಸ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಈ ಥರ ನಾವು ಕ್ಯಾನ್ನ ಯೂಸ್ ಮಾಡಿ ಇಲ್ಲಿ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಕೆಟ್ಟೋಗ್ಬಿಟ್ಟಿದೆ ಫಿಲ್ಟ್ರು, ಏನು ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇಲ್ಲಿ ನಮ್ಗೆ ಇರೋದು ಒಂದೇ ನಳ ಕೊಟ್ಟಿದ್ದಾರೆ, ಅಂದರೆ ಒಂದೇ ನಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಈ ಥರ ಕುಡಿಯೋಕೆ ನೀರು ಯೂಸ್ ಮಾಡ್ಕೋತಾರ ಏನು ಕೊಟ್ಟಿಲ್ಲ. ಬಟ್ ನಮಗೆ ಬೇಕೇ ಅಲ್ವಾ ಅಡುಗೆ ಮಾಡೋದಕ್ಕೆ. ಅದಕ್ಕೆ ಅಂತಂದ್ರೆ ಅಡುಗೆ ಮಾಡೋಕ್ಕಂತೂ ನೀರು ಬೇಕೇ ಬೇಕು. ನನಗೆ ಇದೊಂದು ಕ್ಯಾನಲ್ಲಿ ಸಾಕಾಗಲ್ಲ. ನಮ್ಮ ಹಸ್ಬೆಂಡು ಬೆಳಗ್ಗೆನೆ ಹೋಗೋದ್ರಲ್ಲಿಂದ ಅವ್ರಿಗೂ ತಂದು ಕೊಡೋಕ್ಕಾಗಲ್ಲ. ಎಷ್ಟು ಅನಿವಾರ್ಯ ಆಗಿಬಿಟ್ಟಿದೆ ಅಂತಂದರೆ ತುಂಬಾ ಅನಿವಾರ್ಯ ನಮಗೆ ಫಿಲ್ಟ್ರು. ಹೊಸದು ತರಲೇಬೇಕಾಯಿತು. ಆ್ಯಂಡ್ ಇನ್ನೊಂದೇನೆಂದರೆ ನಾನು ದುಡ್ಡು ಕೂಡ ಉಳಿಸಿದ್ದೀನಿ. ಡೈಲಿ ಕ್ಯಾನ್ಗೆ ನೀವು ಏನಂತಂದರೆ ಇದು ಫಿಲ್ಟ್ರ್ ಬಂದುಬಿಟ್ಟು 5000 ಆಯಿತಾ. ನಾನು ನೋಡೇ ತರಿಸಿದ್ದು. ಏನಕ್ಕಂತಂದರೆ ಜಸ್ಟ್ 3 ಇಯರ್ಸ್ ಅಷ್ಟೇ ಬರುತ್ತೆ, ಜಾಸ್ತಿ ಬರಲ್ಲ ಅಂದ್ಬಿಟ್ಟಾಗ ನಾವು ಜಾಸ್ತಿ ದುಡ್ಡು ಕೊಟ್ಟು ತರ್ಸೋಕೆ ಹೋಗ್ಬಾರ್ದು. ಯಾಕಂದರೆ ಹೆಂಗಿದ್ರು ಮತ್ತೆ ಇವಾಗ ಗೊತ್ತಿಲ್ಲ ಏನಾಗುತ್ತೆ ಈ ಫಿಲ್ಟ್ರ್ ಅಂತ. ಆ ಫಿಲ್ಟ್ರ್ ಅಂತೂ 3 ಇಯರ್ಸ್ ಮಾತ್ರ ಬಂದಿರೋದಾಯ್ತಾ. ಹಾಗಾಗಿ ನನಗೇನನ್ಸಿತ್ತು, ಜಾಸ್ತಿ ದುಡ್ಡು ಕೊಟ್ಟು ತರಿಸೋದ್ರಲ್ಲಿ ವ್ಯರ್ಥ. ಮೀಡಿಯಮ್ ರೇಟಲ್ಲೇ ಒಂದು ರೇಟಲ್ಲಿ ತರಿಸೋಣ ಅಂತೇಳಿ ತರಿಸಿದ್ದೀನಿ. ಆಲ್ವೇಸ್ ಕಂಪ್ನಿದು ಯಾವ ಥರ ಬರುತ್ತಂತ ನನಗೂ ಗೊತ್ತಿಲ್ಲ ಇನ್ನೂ. ಆ್ಯಂಡ್ ಇವತ್ತು ತಾನೇ ಡೆಲಿವರಿ ಆಯಿತು. ಏನಪ್ಪ ಅಂತಂದರೆ ನೀರು ಎಷ್ಟು ಅವಶ್ಯಕತೆ ಅಂತಂದರೆ ನಮಗೆ ಬೋರ್ ನೀರು ಡೈರೆಕ್ಟ್ ಸಿಂಕಿನ ಕನೆಕ್ಟ್ ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟ್ ಬೋರ್ ನೀರು ಬಂದಿದ್ರೆ ತುಂಬಿಕೊಂಡು ಅಡುಗೆಗೆ ಆಗ್ತಿತ್ತು. ಕ್ಯಾನ್ ನಾವು ಕುಡಿಯೋಕೆ ಯೂಸ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲೇನೋ ಪ್ರಾಬ್ಲಮ್ ಅಂದರೆ ನಮಗೆ ನಲ್ಲಿ ನೀರು ಬರಲ್ಲಲ್ವ. ಹಂಗಾಗಿ ಎಷ್ಟೊತ್ತಿದ್ರೂ ನಾವು ಫಿಲ್ಟ್ರ್ ಹಾಕ್ಸ್ಕೊಳ್ಳೇಬೇಕು. ಫಿಲ್ಟ್ರ್ ಹಾಕ್ಸ್ಕೊಂಡ್ರೆ ಮಾತ್ರ ನನಗೆ ಅಡುಗೆಗೆ ಆ್ಯಂಡ್ ಕುಡಿಯೋಕೆ ನೀರು ಎಲ್ಲದಕ್ಕೂ ಆಗೋದು. ಆ್ಯಂಡ್ ದುಡ್ಡು ಉಳಿಸ್ತಾ ಇದ್ದೀನಿ ಅಂತ ಅಂದಲ್ವಾ, ಏನಿಲ್ಲ, ಏನಾದರೂ ಇವಾಗ ನಾವು ಕೊಟ್ಟು 10 ರುಪೀಸು ಕೊಟ್ಟು ಕಾಯಿನ್ ನೀರು ತೊಗೊಂಡು ಬರ್ತೀವ, ಅದನ್ನೇ 3 ಇಯರ್ಸ್ ಲೆಕ್ಕ ಹಾಕಿದರೆ ಇದು ಜಸ್ಟ್ 5000. ಅದು ಸಮಥಿಂಗ್ ಆಗುತ್ತೆ, 6,000-7,000 ಏನೋ ಸಮಥಿಂಗ್ ಆಗುತ್ತೆ. ಇನ್ನು 5000 ಆಗ್ಬೋದು. ಬಟ್ ಅಲ್ಲಿಗೆ ಉಳಿಸಿದಂಗೆ ಆಗುತ್ತೆ ಅಂತೇಳಿ 30 ರುಪೀಸ್ ಲೆಕ್ಕ ಹಾಕಿದರೆ 3 ಇಯರ್ಸಿಗೆ 1 ಇಯರ್ಗೆ 9,000 ಆಗುತ್ತೆ. ಅಂದರೆ ಇವಾಗ ಮನೆ ಮುಂದೆ ಕ್ಯಾನ್ ಬಂದು ಇಳಿಸ್ಕೊಟ್ಟು ಹೋಗ್ತಾರೆ ನೋಡಿ. ಅದು ಏನಪ್ಪ ಅಂದರೆ 1 ಕ್ಯಾನಿಗೆ 30 ರುಪೀಸ್ ತೊಗೊತಾರೆ ಅವರು. 30 ರುಪೀಸ್ ತೊಗೊಂಡ್ರೆ 30 × 300 ಅಂದರೆ 1 ವರ್ಷದ ಲೆಕ್ಕ ಹಾಕಿದರೆ 9,000 ಆಗುತ್ತೆ. ಆ್ಯಂಡ್ ನಾನೇನಪ್ಪ ಅಂತಂದರೆ 5000ಗೆ ತೊಗೊಂಡಿದ್ದೀನಿ ಅಲ್ವಾ ಅಂಥೇಳಿ ಆ ಥರ ಇದ್ರಲ್ಲಿ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ ಆ ಫಿಲ್ಟ್ರನ್ನಂತ. ಅದೇ ಹಾಕಿಸ್ಬೇಕು, ನೋಡೋಣ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಥರ ಹೋಗುತ್ತೆ ಅಂತೇಳಿ ನನಗೂ ಗೊತ್ತಿಲ್ಲ. ಸನ್ನಿ ಸ್ಕೂಲ್ಗೆ ಹೋಗಿದ್ದಾನೆ. ಸನ್ನಿ ಸ್ಕೂಲ್ಗೆ ಹೋದ್ಮೇಲೆ ಆ್ಯಂಡ್ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು ಓಪನ್ ಮಾಡಿ ತೋರಿಸಿದ್ರೆ ಅವಾಗ ವಿಡಿಯೋ ಮಾಡ್ಕೋಬೇಕಂದ್ರೆ ನೆನಪೇ ಆಗಲಿಲ್ಲ. ಪರವಾಗಿಲ್ಲ, ಬನ್ನಿ. ಇವಾಗ ಫಿಟ್ ಕೂಡ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಫ್ಲಿಪ್ಕಾರ್ಟ್ ಅವರೇ ನಮಗೆ ಬರ್ತಾರೆ ಫಿಟ್ ಮಾಡ್ಕೊಡೋಕ್ಕೆ. ಬಟ್ ನಾನು ತೊಗೊಂಡಿಲ್ಲ. ಯಾಕಂದರೆ ಅವರು ಜುಲೈ 4ಗೆ ಇಲ್ಲಾಂದರೆ ಜುಲೈ 11ಗೆ ಬಂದು ಮಾಡಿಕೊಡ್ತೀನಿ ಅಂತೇಳಿ ಮೆಸೇಜ್ ಹಾಕಿದ್ರು. ನಮಗೆ ಅಷ್ಟೊಂದು ದಿನ ಅಂತಂದರೆ ಆಗಲ್ಲ. ಇವಾಗೇ ಫುಲ್ ಡಿಲೇ ಆಗಿಬಿಟ್ಟಿದೆ. 2-3 ದಿನಕ್ಕೆ ನೀರಿನ ಫುಲ್ ಕಷ್ಟ ಆಗೋಗ್ಬಿಟ್ಟಿದೆ ನಮಗೆ.
ಎಷ್ಟು ಕಷ್ಟ ಅಂದರೆ ಅದ್ರದ್ದು ಕಷ್ಟ ನಮಗೆ ಗೊತ್ತು. ಬೆಳಗ್ಗೆ ತರಲಿಲ್ಲ ಅಂದರೆ ಇಷ್ಟೇ ನೀರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು ಬರೋ ತನಕ. ಇವಾಗ ಮಳೆಗಾಲ ಅಂತ ಅಂದಮೇಲೆ ಸ್ವಲ್ಪ ಓಕೆ ಮೀಡಿಯಮ್, ನಮಗೆ ನೀರು ಕುಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಡೀತಾ ಇದೆ. ಇನ್ನೆಲ್ಲ ಆಗಲ್ಲ, ಅಡುಗೆ ಮಾಡೋಕ್ಕಂತೂ ಬೇಕು. ಯಾರಾದರೂ ಒಬ್ಬರು ಮನೆಗೆ ಬರ್ತಾನೆ ಇರ್ತಾರೆ. ಹಾಗಾಗಿ ಸಡನ್ಲಿ ಬಂದರೆ ಕುಡಿಯೋಕ್ಕೆ ನೀರಿರಲ್ಲ, ಕಷ್ಟ ಆಗುತ್ತೆ ಅಂದ್ಬಿಟ್ಟು ಫೈನಲಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಫಿಟ್ ಮಾಡೋ ಟೈಮಿಗೆ ತೋರಿಸ್ತೀನಿ ಆಯಿತಾ. ಸನ್ನಿನ ಸ್ಕೂಲಿಂದ ಇವಾಗ ತಾನೇ ಕರ್ಕೊಂಡು ಬಂದೆ. ಈ ಸೈಡ್ ಸ್ವಲ್ಪ ಜಾಸ್ತಿ ಬೆಳಕು ಬರಲ್ಲ, ಟಾರ್ಚ್ ಬೆಳಕು ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು. ಬಟ್ಟು ಅಲ್ಲಿ ನೋಡಿ ಕಾಣಿಸುತ್ತಲ್ವ, ಇಲ್ಲಿ ಜಾಲರೆ ಐತೆ. ಸಾರಿ, ಓ ಕಾಣಿಸುತ್ತೆ ಅನ್ಕೊಂತೀನಿ. ಇಲ್ಲಿ ನೋಡಿ ಮಂಕಿ ಬಂದುಬಿಟ್ಟಿದ್ವು. ಸನ್ನಿನ ಸ್ಕೂಲಿಗೆ ಕರ್ಕೊಂಡು ಬರೋ ಟೈಮಲ್ಲಿ ಮಂಕಿ ಅಲ್ಲೋ ಕುಂತಿದ್ದಾವೆ. ನಾವು ಅದನ್ನೇ ನೋಡ್ತಿದ್ದೀವಿ ಅಲ್ವಾ ಪಾಪ? ಮಂಕಿ ನಮ್ಮನ್ನೇ ಗುರಾಯಿಸ್ತಾ ಇದ್ವು. ಸನ್ನಿನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರೋಷ್ಟಿಗೆ ಇಲ್ಲೇ ನಮ್ಮ ಕಾಂಪೌಂಡಿಗೆ ಬಂದು ಕುಂತ್ಕೊಂಡು ಬಿಟ್ಟಿದ್ದಾವೆ. ಸನ್ನಿಂದ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ನ ಆಯ್ತಾ, ನಮ್ಮ ಕಾಂಪೌಂಡಲ್ಲೇ ಬಂದು ಕುಂತ್ಕೊಂಡು ಬಿಟ್ಟಿದ್ದಾವೆ. ನಾನು ಫುಲ್ ಭಯ ಹಿಂಗಾದ್ರೆ ಕರ್ಕೊಂಬಂದು ಒಳಗಡೆ ಕರ್ಕೊಂಡು ಬಂದ್ಬಿಟ್ಟೆ. ಅಪ್ಪ ದೇವ, ಡೈಲಿ ಹಿಂಗೆ ಮಂಕಿ ಬಂದರೆ ನಾನು ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ಸನ್ನಿಗೆ ಇನ್ನೂ ಯೂನಿಫಾರ್ಮ್ ಚೇಂಜ್ ಮಾಡಿಸಿಲ್ಲ, ಬಂದ ತಕ್ಷಣನೇ ಇದೇ ಕೆಲಸ ಮಾಡ್ತಿದ್ದೀನಿ. ಹೋದ್ವಾ ಸನ್ನಿ? ಇನ್ನೂ ಇಲ್ಲ, ಹೋಗಲ್ಲ. ಆಯ್ತು ಇವತ್ತು ಹೋಗಲ್ಲ ಅಲ್ವಾ ಸನ್ನಿ? ನಾವಿಬ್ರು ಒಳಗಡೆನೆ ಲಾಕ್ ಇವತ್ತು ಕುಂತಿದೆ ಅಲ್ವಾ, ಕಾಣಿಸುತ್ತಾ? ಯಪ್ಪ ಸರಿ ಪಾಪ, ಹಂಗೆ ಮಾಡಬಾರ್ದು. ನೋ 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 ನೋ, ಜೂಮ್ ಅನ್ಬೇಕದ್ಕ. ಅಶ್ವಾಗಿದೆ ಅದಕ್ಕೆ ಬಂದದಾ? ಇವು ಯಾಕೆ ಬರ್ತಾ ಇದ್ದಾವು ಮಂಕಿ ಇವತ್ತು? ಹೌದಲ್ವಾ? ಯಾಕೆ ಸಣ್ಣ ಯಾಕಪ್ಪ? ಬಾ ಇಲ್ಲಿ. ಫೈನಲಿ ಫಿಲ್ಟ್ರು ಶಿಫ್ಟ್ ಮಾಡೋಕ್ಕೆ ಬಂದಿದ್ದರು. ಆ್ಯಂಡ್ ಸನ್ನಿ ಕೂಡ ತುಂಬ ಅಳ್ತಾ ಇದ್ದ. ಅವಾಗ ಎದ್ಬಿಟ್ಟಿದ್ದ ಅವನು ಕೂಡ. ನನಗೆ ಇನ್ನೂ ವಿಡಿಯೋ ಮಾಡ್ಕೊಳ್ಳೋಕೆ ಜಾಸ್ತಿ ಆಗಲಿಲ್ಲ. ಅವನು ಎದ್ದು ಕುಂತ್ಕೊಂಡು ಬಿಟ್ಟಿದ್ನಲ್ವ, ಅಳ್ತಾ ಇದ್ದ. ನಾನು ಸುಮ್ಮನೆ ಹಾಗೆ ಸ್ವಲ್ಪ ಕ್ಲಿಪ್ಸ್ ತಗೊಂಡೆ. ಹೊಸ ಫಿಲ್ಟ್ರ್ ಫೈನಲಿ ಫಿಟ್ ಆಯಿತು. ಅನ್ನದಾನ ಕುಂತೂ ಕಡಿಮೆನೇ ಐತೆ. ಆ ಟೈಮ್ ಏನು ಮಾಡಲಿ ತಿಳಿತಾ ಇಲ್ಲ. ರೆಕಾರ್ಡಿಂಗ್ ಯಾಕೆ ಮಾಡ್ತಾ ಇದ್ದೀನಿ? ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ನೀ ಏನೇನೋ ಮಾತಾಡ್ತಿದ್ಯಲ್ಲ, ಅದನ್ನ ಮಾತಾಡ್ಲಿ ಅಂತಾನೆ ರೆಕಾರ್ಡ್ ಮಾಡಕತ್ತೀನಿ. ಸ್ವಲ್ಪ ರಾತ್ರಿ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಸನ್ನಿನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಗೊತ್ತಲ್ವಾ, ಸನ್ನಿಗೂ ಹೋದರೆ ಏನಾದರೂ ಬೇಕೇ ಬೇಕು ಅವನಿಗೆ. ಅವನು ಜಾಸ್ತಿ ಕೇಳಲ್ಲ, ಅವ್ನು ಚಿಕ್ಕ ಪುಟ್ಟದ್ದು ಏನಾದರೂ ಕೇಳ್ತಾ ಇರ್ತಾನೆ. ಹಾಗಾಗಿ ಹೊರಗಡೆ ಅವನಿಗೂ ಹೋಗಿ ಏನಾದರೂ ತಿನ್ನೋ ಐಟಮ್ ಏನಾದರೂ ಕೊಡಿಸ್ಕೊಂಡು ಬಂದ್ರಾಯ್ತು. ನಮ್ಮದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತಲ್ವ, ಹೋಗಿ ಬಂದ್ರಾಯ್ತು ಅಂತೇಳಿ ಹೊರಟಿದ್ವಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಮಳೆ ಕೇಳಲೇಬೇಡಿ, ಮಳೆ ಅಂತೂ ಇಲ್ಲವೇ ಇಲ್ಲ ನಮ್ಮದು ಉತ್ತರ ಕರ್ನಾಟಕದ ಕಡೆ. ಫೈನಲಾಗಿ ಹೇಳಿದ್ನಲ್ವ, ಸನ್ನಿ ಸ್ವೀಟ್ ಕೇಳ್ತಾ ಇದ್ದ. ಹೋಗೋಣ ನಡಿ ತೊಗೊಂಡು ಬರೋಣ ಅಂತ ಹೊರಟಿದ್ವಿ. ಅದು ತಿನ್ಬಾರ್ದು ಪಪ್ಪ, ಅದು ಚೆನ್ನಾಗಿರಲ್ಲ. ಅದೇ ತಗೊಂತಿರ್ತಾಳೆ. ಚಾಕ್ಲೇಟ್, ಎಷ್ಟು ವೆರೈಟಿ ಚಾಕ್ಲೇಟ್. ಸನಿ ಇಲ್ಲಿ ಬಾ, ಸನಿ ನಿನ್ನ ಫೇವ್ರೆಟ್ ಚಾಕ್ಲೇಟ್ ಐತಿ, ಇಲ್ಲಿ ಬಾ. ನಿಂಗೆ ಇಷ್ಟ ಅಲ್ಲ? ಒಂದೇ ಸಾಕು, ನೋಡಂಗಿಲ್ಲ. ಒಂದೇ ಹೋಗೋದು. ಅಪ್ಪ ಕೊಡು, ಬಿಲ್ ಮಾಡಿಸ್ಕೊಂಡು ಕೊಡು. ಸನಿ ಏನು ತೊಗೊಂಡಿ?
ಎಲ್ಲ ಸ್ವೀಟ್ ಯಾಕ್ ತೊಗೊಂಡಿ? ಹಾಫ್ ಕೆಜಿ ಆಗ್ಬಿಡ್ತು ಟೇಸ್ಟ್ ನೋಡೋದಕ್ಕೆ. ಅಪ್ಪ ನಾನು ತಲೆ ಹಿಡಿತೆರಡೆ ಏನು ತೊಗೊಂಡಿ ಸನಿ? ಏನಿದೆ ಸುಮ್ಮನೆ ದುಡ್ಡು ವೇಸ್ಟ್. ಕೊಡಿಸ್ಬೇಡ ಮಮ್ಮಿ ಅವನಿಗೆ. ಅವ್ನು ಬಿಟ್ಟಿದ್ದೆಲ್ಲ ಅವನಿಗೆ ಕೇಳಿದ್ದೆ. ನೋ ನೋ ಸನಿ, ನಾ ಹೇಳಕತ್ತೀನಿ ತಗೋಬೇಡ. ಅದೆಂತ ಕೇಕ್ ಆರ್ಡರ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನಂಗೆ ಹೋಟೆಲಿಗೆ ಕೊಡ. ಈ ಲಾಗ್ ಒಳಗೆ ನೀನೇ ಜಾಸ್ತಿ ಬರ್ತಿದ್, ನಾನೇ ಬರ. ಬಾಕಂದೆ ಬಾಯ್ ಮೇಡಮ್ಮ, ಬಾಯ್ಗಳಲ್ಲಿ ಫೋನ್ ಹಾಕಿ. ವಿಡಿಯೋ ಮಾಡ್ಕೋಬೇಡ ಅಂತಾರ ನೋಡಿ. ಈಗ ಒಳಗೆ ಬರೋಣ. ಮೇಡಮ್ ವಿಡಿಯೋ ಆಫ್ ಮಾಡಿ. ಚಕ್ರ ತಗೊಂಡೆ ಯಾಕೆ ಸ್ವಲ್ಪ ಮಾಲಲ್ಲೂ ಕೆಲಸ ಇತ್ತು. ಸ್ವಲ್ಪ ತರಕಾರಿಗಳಾಗಲಿ ತಗೊಂಡೋಗ್ಬೇಕಾಗಿತ್ತು. ಹಾಗೆ ಕಿಂಡಲ್ ಮಾಡ್ತಾ ಇದ್ದೆ ಅವ್ರಿಗೆ. ಇನ್ನು ರಾತ್ರಿ ನಮ್ಮ ಮನೆಗೆ ಬಂದಿದ್ವಿ ನೋಡಿ. ಅವರು ಮೀಟ್ ಮಾಡಿ ತುಂಬ ದಿನನೇ ಆಗಿತ್ತು, ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಏನಮ್ಮ ಬಿಡಿದ್ದು ಬಿಡು. ಅಲ್ಲಿ ಅಪ್ಪ ಅಣ್ಣ ಹೋಗ ತಂಗಿ ಕರೆಗತ್ತಾಳೋಡು. ಹಿಂದೆ ಡೈ ಹೊಡಿತಾಳೋಡು. ಹಿಡ್ಕೋ ಸನ್ನಿ ಕೂಡ ನಮ್ಮ ಹತ್ರ ಹೋಗಿ ತುಂಬ ದಿನನೇ ಆಗಿತ್ತು. ಅವ್ನು ಸ್ಕೂಲ್ ಇರೋ ಕಾರಣದಿಂದ ಜಾಸ್ತಿ ಹೋಗೋಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಸಂಡೇ ಇನ್ನೇನಾದರೂ ಕೆಲಸ ಬಂದುಬಿಡ್ತಿದ್ವು. ಹಂಗಾಗಿ ಒಂದು ಸಲ ಹೋಗಿ ಬಂದುಬಿಡೋಣ ಅಂಥೇಳಿ. ಹಾಗೆ ಅತ್ತೆ ಮಾವ ಕೂಡ ಬಂದಿದ್ರಲ್ವ, ಹೋಗಿ ಹಾಗೆ ಒಂದು ಸ್ವಲ್ಪ ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆಗೆ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲಿ ಹೋದರೆ ನಾವೇನು ಮಾತಾಡೋದಾಗಲ್ಲ. ಅವರು ಇಬ್ಬರದ್ದು ಸಡಗರ ನೋಡೋದೇ ಒಂದು ದೊಡ್ಡ ಮ್ಯಾಟ್ರಾಗಿರುತ್ತೆ ನಮಗೆ. ಅವ್ರು ಕಿತಾಪತಿ ಮಾಡೋದು, ಅವರಿಬ್ಬರು ಆಟ ಆಡೋದು, ಜಗಳ ಆಡೋದು ಎಲ್ಲ ನೋಡೋಷ್ಟಿಗೆ ಟೈಮೇ ಹೋಗ್ಬಿಡುತ್ತೆ. ಯಾವಾಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಫೈನಲ್ ಆಗಿ ಮನೆಗೆ ಬಂದ್ವಿ ನೋಡಿ. ಬಂದ ತಕ್ಷಣವೇ ನಾನು ಒಂದು ಸಿಂಪಲ್ಲಾಗಿ ನಿಮಗೆ ಯಾವುದಾದ್ರೂ ಅರ್ಜೆಂಟ್ ಟೈಮಲ್ಲಿ ಮಾಡ್ಕೊತ ಒಂದು ಪಲಾವ್ನ ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ರೀತಿ ಪಲಾವ್ ತಿಂದು ನಿಮಗೂ ಬೇಜಾರಾಗಿರುತ್ತೆ. ಹಾಗಾಗಿ ಒಂದು ಜಾರಲ್ಲಿ ಪಲಾವು ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಆ್ಯಂಡ್ ಕೊತ್ತಂಬರಿ ಇವನ್ನೆಲ್ಲ ಏನಪ್ಪ ಅಂತಂದರೆ ಹಾಕ್ಕೊಂಡು ನೋಡ್ತಿರ್ಬೋದು. ನಾನು ಒಂದು ಜಾರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫ್ರೆಶ್ ಆಗಿರ್ತಕ್ಕಂಥ ಏನಪ್ಪ ಅಂತಂದರೆ ಮೆಣಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ, ಪುದೀನಾನ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಒಂದು ಸ್ವಲ್ಪ ಏನಪ್ಪ ಅಂದರೆ ಶುಂಠಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಮೆಣಸು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನಂತಂದರೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಕೂಡ ಆ್ಯಡ್ ಮಾಡ್ಬೋದು ನೀವು. ಆ್ಯಡ್ ಮಾಡಿ ಒಂದು ಸ್ವಲ್ಪ ಮಾತ್ರ ನೀರು ಆ್ಯಡ್ ಮಾಡಿ ಅದನ್ನು ಒಂದು ಸತಿ ಚೆನ್ನಾಗಿ ಗ್ರೈಂಡ್ರ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಬನ್ನಿ, ಆಯಿತಾ. ಈ ಥರ ಪೇಸ್ಟ್ ಆಗಿರ್ಬೇಕು ನೋಡಿ. ಅದು ಎಷ್ಟು ಚೆನ್ನಾಗಾಗಿದೆ ನೋಡಿ ಪೇಸ್ಟು. ಆ್ಯಂಡ್ ಅನ್ನನ ನಾವು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ, ರೈಸ್ನ ನಾನು. ಆ್ಯಂಡ್ ಇಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕಾದ ನಂತರ ಜೀರಿಗೆ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸಾಸಿವೆ ಆ್ಯಡ್ ಮಾಡ್ಕೊತಾ ಇಲ್ಲ. ನೆಕ್ಸ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ. ನಾವು ಇಬ್ಬರೇ ಸಣ್ಣ ಇಟ್ಕೊಂಡ್ರೆ 3 ಜನ ಅಂದ್ಕೊಳ್ಳಿ. ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಿ ಅಲ್ಲಿ ನಾನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಸಾಲ್ಟ್ ಹಾಕ್ಕೊಂಡ್ರೆ ಏನಪ್ಪ ಅಂದರೆ ತರಕಾರಿಗಳು ಬೇಗನೆ ಫ್ರೈ ಆಗೋಗುತ್ತೆ ಅನ್ನೋ ರೀಸನ್ಗೆ. ಇನ್ನು ಈ ಕಡೆ ನೋಡ್ತಿರ್ಬೋದು ಕ್ಯಾರೆಟು, ಬೀನ್ಸು ಆ್ಯಂಡ್ ವಟಾಣಿನ, ಇನ್ನೇನು ಮನೇಲಿ ಏನು ತರಕಾರಿ ಇರ್ತಾವಲ್ವ ಎಲ್ಲನೂ ಹಾಕ್ಕೋಬೋದು ನೀವು. ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆನ ಸ್ಕಿಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಆಲೂಗಡ್ಡೆ ಈ ಥರ ಸಪ್ರೇಟ್ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಂಗಾಗಿ ಆಲೂಗಡ್ಡೆನ ಸ್ಕಿಪ್ ಮಾಡಿ
ನಾನು ಇನ್ನೇನು ತರಕಾರಿ ನೀವು ಇದು ಕೂಡ ಹಾಕ್ಕೋಬೋದು. ಡಬ್ಬು ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೆನ್ನಾಗಿ ಬೇದ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ನೀವು ಪಲಾವ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ಕೊಳ್ಳಿಲ್ಲ ಆವಾಗ. ನೋಡ್ತಿರ್ಬೋದು, ಇದನ್ನ ಇಷ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಹೊತ್ತು ಏನಪ್ಪ ಅಂದರೆ ಅದರದ್ದು ಎಣ್ಣೆ ಅಂಶ ಬರೋ ತನಕ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ, ಅಂದರೆ ಒಂದು ಸ್ವಲ್ಪ ಕಲರ್ ಬರುತ್ತೆ, ಇನ್ನೂ ಗ್ರೀನಿಶ್ ಕಲರ್ ಬರುತ್ತೆ. ನೋಡಿ, ನಾನು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅನ್ನನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಏನಪ್ಪ ಅಂದರೆ ಬಾಸುಮತಿ ರೈಸ್ ಕೂಡ ತೊಗೊಳ್ಬೋದು, ಚೆನ್ನಾಗಿ ಸಪ್ರೇಟ್ ಮಾಡಿ ಮಾಡ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ಅದು. ಇವಾಗೆಲ್ಲ ಮಿಕ್ಸ್ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಿಂಗೆ ಎನಿ ಟೈಮು ಡೈರೆಕ್ಟ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದು ಇನ್ನೇನು ನಿಂಬೆ ಹುಳಿ ಹಿಂಡ್ತಾ ಇದ್ದೀವಲ್ವ ಅವಾಗಂತೂ ಕೇಳಬೇಕಾ, ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು. ನೀವು ಕೂಡ ಅನಿಸುತ್ತೆ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬೇಗನೆ ಆಗೋಗುತ್ತೆ. ತರಕಾರಿ ಒಂದು ಎರ್ಚೋದು ಲೇಟ್ ಆದರೂ ಕೂಡ ನಮಗೆ ಬೆಳಗ್ಗೆ ಅನ್ನ ಮಿಕ್ಕಿದ್ರೂ ಕೂಡ ಈ ಥರ ಮಾಡ್ಕೋಬೋದು. ನೋಡಿ, ಟೇಸ್ಟೇ ನಿಜ. ನಾನು ನೋಡ್ತೀನಿ. ನೋಡಿ ಚೆನ್ನಾಗಿ ಮಸ್ತ್.